ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಫೆಬ್ರವರಿ ತಿಂಗಳ 24ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷದ ಸಪ್ತಮಿಯ ತಿಥಿ ಈ ದಿನ ಇರುವಂಥ ದಿನ. ಇದು ಅಂದರೆ ಈ ಸಪ್ತಮಿ ತಿಥಿ ಈ ದಿನ ಬೆಳಗ್ಗೆ 7:35 ಇರಲಿದೆ. ನಂತರ ಉಪರಿ ಇರೋದರಿಂದ ಅಷ್ಟಮಿ ತಿಥಿ ಕೂಡ ಆರಂಭ ಆಗುತ್ತೆ. ಇನ್ನು ಈ ಅಷ್ಟಮಿ ತಿಥಿ ಈ ದಿನ ಬೆಳಗಿನ ಜಾವ 5:13 ಇರಲಿದೆ. ನಂತರ ನವಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಕೃತ್ತಿಕಾ ನಕ್ಷತ್ರ. ಇದು ಈ ದಿನ ಅಪರಾಹ್ನ 3:46 ಇರಲಿದೆ. ನಂತರ ರೋಹಿಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಬೆಳಿಗ್ಗೆ 7:04 ಇರಲಿದೆ. ಉಪರಿ ಇರೋದರಿಂದ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಇನ್ನು ಈ ದಿನ ಇರುವಂಥ ಯೋಗ ಐಂದ್ರ ಯೋಗ. ಇದು ಕೂಡ ಈ ದಿನ ಬೆಳಿಗ್ಗೆ 7:23 ಇರಲಿದೆ. ಇಲ್ಲೂ ಕೂಡ ಉಪರಿ ಇರುತ್ತೆ, ಅದರಿಂದ ವೈದ್ಯುತಿ ಯೋಗ ಆರಂಭ ಆಗುತ್ತೆ. ಇನ್ನು ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ವೃಷಭ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:34 ಸಂಜೆ 5:03 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:37 ಮಧ್ಯಾಹ್ನ 2:06 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:40 ಬೆಳಿಗ್ಗೆ 11:09 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:09 ಬೆಳಿಗ್ಗೆ 9:54 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:11 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:50 ಮಧ್ಯಾಹ್ನ 2:20 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:42 ಸೂರ್ಯಾಸ್ತ ಸಂಜೆ 6:25. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳು, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ ಅಥವಾ ಖರೀದಿ ಮಾಡುವಂಥ ವಿಚಾರ ಏನಾದರೂ ಇದ್ದರೆ ಅದರ ಪ್ರಯತ್ನ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಹಾಗೆ ಈ ದಿನ ಯಾವುದೇ ರೀತಿಯ ಅಡ್ವಾನ್ಸ್ ಕೊಡುವಂಥ ವಿಚಾರ, ಅಗ್ರಿಮೆಂಟ್ ಮಾಡಿಕೊಳ್ಳುವಂಥ ವಿಚಾರ ಇದಕ್ಕೂ ಕೂಡ ಬಹಳ ಪ್ರಶಸ್ತವಾಗಿರುವಂಥ ಸಂದರ್ಭ ಇದೆ. ಇನ್ನು ಕುಜ ಅಧಿಕಾರಕ್ಕೆ, ಸಾಹಸಕ್ಕೆ ಮತ್ತು ಶಕ್ತಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಸಾಹಸದ ಕೆಲಸಗಳನ್ನು ಮಾಡುವಂಥವರು, ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಅದರಲ್ಲೂ ಕ್ರೀಡಾಪಟುಗಳು, ಕ್ರೀಡೆಯಲ್ಲಿ ಭಾಗವಹಿಸುವಂಥವ್ರಿಗೆ ಈ ದಿನ ಉತ್ತಮ ದಿನ. ನಿಮ್ಮ ಸಾಧನೆಗೆ ಮೀರಿದಂತಹ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ತೀರಿ. ಇನ್ನು
ಕೆಲವು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ, ಅವ್ರಿಗೂ ಕೂಡ ಈ ದಿನ ಚೆನ್ನಾಗಿದೆ. ನಿಮ್ಮ ಪರೀಕ್ಷೆಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಮುಖವಾದಂಥ ಮಾಹಿತಿಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದೆ. ಇನ್ನು ಕುಜ ಈ ಅಹಂಕಾರಕ್ಕೆ ಮತ್ತು ಆಕ್ರಮಣ ಮಾಡುವಂಥ ಬುದ್ಧಿಗೂ ಕೂಡ ಕಾರಕನಾಗಿರ್ತಾನೆ. ಅಗ್ರೆಸಿವ್ ನೇಚರ್ಗೂ ಕೂಡ ಕಾರಕ. ಹಾಗಾಗಿ ಈ ದಿನ ಅಧಿಕಾರಿಗಳಾಗಲಿ, ಅಧಿಕಾರವನ್ನು ಚಲಾಯಿಸುವಂಥ ಸಂದರ್ಭದಲ್ಲಾಗಲಿ ಸ್ವಲ್ಪ ಇತಿಮಿತಿ ಒಳಗೆ ಇದ್ದರೆ ತುಂಬ ಉತ್ತಮ. ಅಹಂ ಅನ್ನುವಂಥದ್ದು ಎಲ್ಲೂ ಕೂಡ ಬರಬಾರ್ದು. ಬಂದರೆ ಈ ದಿನ ಕೆಲಸ ಎಡವಟ್ಟಾಗ್ಬಿಡುತ್ತೆ. ಹಾಗಾಗಿ ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅಂತಾರಲ್ಲ, ಆ ರೀತಿಯಲ್ಲಿ ಈ ದಿನ ಸ್ವಲ್ಪ ನಯ ವಿನಯದಿಂದ, ಹೊಂದಾಣಿಕೆಯ ಮನೋಭಾವದಿಂದ ಮುಂದುವರಿರಿ. ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನಾಗಲಿ, ನಿಮ್ಮ ಪ್ರಯಾಣವನ್ನಾಗಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ತಂದುಕೊಡುತ್ತೆ. ಏಕೆಂದರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಈ ದಿನ ಶುಭ ಸೂಚಕವಾಗಿ ಇರುವಂಥದ್ದು. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:39 ಬೆಳಿಗ್ಗೆ 6:41 ಇನ್ನು ಮಧ್ಯಾಹ್ನ 12:33 ಮಧ್ಯಾಹ್ನ 1:32 ಇನ್ನು ರಾತ್ರಿ 7:27 ರಾತ್ರಿ 8:28 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸೋನಾದ್ರಿಂದ ಶನಿ ಹೋರಾದಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದರೆ ಅದು ಕೂಡ ನಿಧಾನವಾಗುತ್ತೆ, ಫಲಿತಾಂಶ ಬೇಗ ಸಿಕ್ಕಲ್ಲ. ಹಾಗಾಗಿನೇ ಕೆಲವೊಂದು ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11:34 ಮಧ್ಯಾಹ್ನ 12:33 ಇನ್ನು ಸಂಜೆ 6:26 ರಾತ್ರಿ 7:27 ಹಾಗೆ ರಾತ್ರಿ 1:34 ರಾತ್ರಿ 2:36 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ, ತುಂಬ ಬೆನಿಫಿಷಿಯಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಯಾವುದೇ ಚಟುವಟಿಕೆಗಳನ್ನು ರವಿ ಹೋರಾದಲ್ಲಿ ಆರಂಭ ಮಾಡ್ಬೋದು. ನಿಮ್ಮ ಪ್ರಯಾಣ ಕೂಡ ರವಿ ಹೋರಾದಲ್ಲೇ ಇದ್ದರೆ ಅದು ಕೂಡ ನಿಮಗೆ ತುಂಬ ಲಾಭವನ್ನು ತರುತ್ತೆ, ಪ್ರಯಾಣ ಶುಭಕರವಾಗಿರುತ್ತೆ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳೇನೇ ಇದ್ದರೂ ಅದನ್ನು ರವಿ ಹೋರಾದಲ್ಲಿ ಪ್ರಾರಂಭ ಮಾಡಿ, ಅಥವಾ ಫಾಲೋ ಅಪ್ ಮಾಡುವಂಥ ವಿಚಾರ ಏನಾದರೂ ಇದ್ದರೆ ರವಿ ಹೋರ ಬಹಳ ಉತ್ತಮವಾಗಿರುವಂಥ ಸೂಕ್ತವಾಗಿರುವಂಥ ಸಮಯ ನಿಮಗೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 7:39 ಬೆಳಿಗ್ಗೆ 8:38 ಇನ್ನು ಮಧ್ಯಾಹ್ನ 2:31 ಅಪರಾಹ್ನ 3:29 ಇನ್ನು ರಾತ್ರಿ 9:29 ರಾತ್ರಿ 10:31 ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವರು, ಖರೀದಿ ಮಾಡುವಂಥವರು ಈ ಚಂದ್ರ ಹೋರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ವ್ಯಾಪಾರದಲ್ಲಿ ಅಷ್ಟೊಂದು ಪ್ರಗತಿ ಇರಲ್ಲ, ವ್ಯಾಪಾರದಲ್ಲಿ ಮೋಸ ಆಗುತ್ತೆ. ಇನ್ನು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವರು, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥವರು ಕೂಡ ಈ ದಿನ ಇರುವಂಥ ಚಂದ್ರ ಹೋರದಲ್ಲಿ ಎಚ್ಚರಿಕೆಯಿಂದ ಇರಿ. ದೊಡ್ಡ ಬಂಡವಾಳ ತೊಡಗಿಸುವಂಥದ್ದಾಗಲಿ ಅಥವಾ ನಿಮ್ಮ ಹೋಟೆಲ್ ಉದ್ಯಮದಲ್ಲಿ ಪ್ರಮುಖವಾದ ತೀರ್ಮಾನವನ್ನು ಕೈಗೊಳ್ಳುವಂಥದ್ದನ್ನಾಗಲಿ ಈ ಚಂದ್ರ ಹೋರದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 10:36 ಬೆಳಿಗ್ಗೆ 11:34 ಇನ್ನು ಸಂಜೆ 5:27 ಸಂಜೆ 6:26 ಹಾಗೆ ರಾತ್ರಿ 12:33 ರಾತ್ರಿ 1:34 ಚಂದ್ರಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಪ್ರತಿನಿತ್ಯ ನೀವು ಪಂಚಾಂಗವನ್ನು ತಿಳಿಯೋದರಿಂದ ಈ ಎಲ್ಲ ಅಂಶಗಳನ್ನು ಕೂಡ ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದರ ಜೊತೆಗೆ ಯಾವ ಹೊರದಲ್ಲಿ ಯಾವ ಕೆಲಸ ಆರಂಭ ಆದರೆ ಎಂಥ ಫಲಿತಾಂಶ ಬರುತ್ತೆ ಅನ್ನುವಂಥದ್ದನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ.
ಏಕೆಂದರೆ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಎಲ್ಲ ಕೆಲಸ ಕಾರ್ಯಗಳು ಕೂಡ ಒಳ್ಳೆಯ ಸಮಯದಲ್ಲಿ ಆರಂಭ ಆಗುವಂತೆ ನಿಮ್ಮನ್ನು ಪ್ರೇರೇಪಿಸುತ್ತೆ. ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನ ಕೃತಿಕಾ ನಕ್ಷತ್ರ ಇದೆ ಮತ್ತು ಮಂಗಳವಾರ, ಈ ಎರಡರ ಸಂಯೋಗದಿಂದ ಸರ್ವಾರ್ಥ ಸಿದ್ಧಿಯೋಗ ರೂಪುಗೊಳ್ತಾ ಇರುವಂಥ ದಿನ ಇದು. ಹಾಗಾಗಿ ಈ ದಿನ ಬೆಳಿಗ್ಗೆ 6:42 ಅಪರಾಹ್ನ 3:46 ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಬಹಳ ಉತ್ತಮವಾದಂಥ ಒಂದು ಸಿದ್ಧಿಯೋಗ ಇದು. ಇಲ್ಲಿ ನಿಮ್ಮ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿಕ್ಕೆ ತುಂಬ ಅನುಕೂಲಕರವಾಗಿರುವಂಥ ಸಂದರ್ಭ ಇದು. ಇನ್ನು ಈ ದಿನ ಪಂಚಾಂಗದ ಪ್ರಕಾರ ಬೆಳಿಗ್ಗೆ ಉದಯೋದಯಕ್ಕೆ ಸಪ್ತಮಿ ತಿಥಿ ಇದ್ದರೂ ಕೂಡ ಉಪರಿ ಇರೋದರಿಂದ ಅಷ್ಟಮಿ ಇರುತ್ತೆ. ಈ ಅಷ್ಟಮಿ ತಿಥಿ ದುರ್ಗಾಷ್ಟಮಿ ವ್ರತವನ್ನು ಮಾಡುವಂಥವ್ರಿಗೆ ತುಂಬ ಶ್ರೇಯಸ್ಕರವಾಗಿರುವಂಥ ಒಂದು ಸಂದರ್ಭ. ಹಾಗಾಗಿ ದುರ್ಗಾಷ್ಟಮಿ ವ್ರತವನ್ನು ಈ ದಿನ ಆಚರಣೆ ಮಾಡುವಂಥದ್ದಿದೆ. ಜೊತೆಗೆ ಈ ದಿನ ಅಷ್ಟಮಿ ಇರೋದ್ರಿಂದ ಹೋಳಾಷ್ಟಕ ಅನ್ನುವಂಥ ಒಂದು ವಿಶೇಷವಾದಂಥ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಇದೆ. ಇಲ್ಲಿ ಹೋಳಾಷ್ಟಕ ಅನ್ನುವಂಥದ್ದು 2 ಶಬ್ದಗಳಿಂದ ಸಂಯೋಗ ಆಗಿರುವಂಥದ್ದು. ಒಂದು ಹೋಳಿ, ಇನ್ನೊಂದು ಅಷ್ಟಕ. ಅಷ್ಟಕ ಅಂದರೆ 8. ಈ ದಿನ 8ನೇ ದಿನ, ಅದರಲ್ಲೂ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ 8ನೇ ದಿನದಿಂದ ಹುಣ್ಣಿಮೆಯವರೆಗೆ ಆಚರಣೆ ಆಗುವಂಥ ಈ ಹೋಳಾಷ್ಟಕ ಇದು. ಇದು 8 ದಿನಗಳ ಅವಧಿಯಲ್ಲಿ ಇರುವಂಥದ್ದು. ಹಾಗಾಗಿ ಈ ಒಂದು ಅವಧಿ ಏನಿದೆ ಇದು ಅಷ್ಟೊಂದು ಶುಭಕರವಾದಂಥ ಅವಧಿ ಅಲ್ಲ ಶುಭ ಕಾರ್ಯಗಳಿಗೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಹೋಲಾಷ್ಟಕ ಈ ದಿನದಿಂದ ಆರಂಭ ಆಗಿ ಮಾರ್ಚ್ 3ನೇ ತಾರೀಕು ಹುಣ್ಣಿಮೆ ಇರುತ್ತಲ್ಲ, ಆ ದಿನ ಹೋಲಿಕಾ ದಹನ ಆಗುತ್ತೆ. ಅಲ್ಲಿಯವರೆಗೂ ಕೂಡ ಈ ಹೋಳಾಷ್ಟಕ ಇರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಈ ಹೋಳಾಷ್ಟಕದ ಮಹತ್ವ ಏನು ಅಂತ ಹೇಳಿದ್ರೆ, ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುವಂಥ ಒಂದು ಸಂದರ್ಭ ಇದು. ಇಲ್ಲಿ ಹೋಳಿಕಾ ದಹನ ಏನಿದೆ ಅಂದ್ರೆ ಹೋಳಿ ಹಬ್ಬ ಆಚರಣೆ ಮಾಡ್ತೀವಲ್ಲ, ಅಲ್ಲಿ ಹೋಳಿ ದಹನ ದುರಾದೃಷ್ಟಕರವಾದಂಥ ಅಂತ್ಯವನ್ನ ಸೂಚಿಸುತ್ತೆ. ಹಾಗಾಗಿ ಈ 8 ದಿನಗಳು ಏನಿದೆ ಇದು ಸ್ವಲ್ಪ ಶುಭ ಕಾರ್ಯಗಳಿಗೆ ಒಳ್ಳೆಯದಲ್ಲ ಅನ್ನುವಂಥ ಅಭಿಪ್ರಾಯ ಇದೆ. ಹಾಗಾಗಿನೇ ಇಲ್ಲಿ ಯಾವುದೇ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು ದುರಾದೃಷ್ಟಕರ ಅಂತ ಹೇಳೇನೆ ಪರಿಗಣಿಸ್ತಾರೆ. ಇಲ್ಲಿ ಹೋಳಿಕಾ ದಹನದ ಸಮಯದಲ್ಲಿ ಹೋಳಿಕಾ ದಹನದ ತಯಾರಿ ಆರಂಭ ಆಗೋದ್ರಿಂದ ಇಲ್ಲಿ ದುಷ್ಟ ಶಕ್ತಿಗಳು ಸಂಹಾರ ಆಗುವಂಥ ಸಂದರ್ಭ. ಆದ್ರಿಂದಲೇ ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೊಸ ಯೋಜನೆಗಳನ್ನು ಪ್ರಾರಂಭ ಮಾಡಬಾರ್ದು ಅನ್ನುವಂಥ ಉಲ್ಲೇಖ ಇದೆ. ಹಾಗೆ ಈ ಹೋಲಾಷ್ಟಕದ ಸಮಯದಲ್ಲಿ ಆಧ್ಯಾತ್ಮಿಕವಾದಂಥ ವಿಚಾರಗಳಿಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಪ್ರಾರ್ಥನೆ ಮಾಡುವಂಥದ್ದು, ಧ್ಯಾನ ಮಾಡಿಕೊಳ್ಳುವಂಥದ್ದು, ಮಂತ್ರ ಪಠಣ ಮಾಡಿಕೊಳ್ಳುವಂಥದ್ದು, ಹಾಗೆ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಮುಂದುವರಿಸುವಂಥದ್ದು, ದಾನ ಧರ್ಮಾದಿಗಳನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಈ ಹೋಲಾಷ್ಟಕ ಸಮಯದಲ್ಲಿ ಮಾಡಬೇಕು ಅನ್ನುವಂಥದ್ದು. ಹಾಗೆ ಇಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಪ್ರವಹಿಸ್ತಾ ಇರುವಂತಹ ಸಂದರ್ಭ ಇದು ಈ 8 ದಿನ. ಜೊತೆಗೆ ಗ್ರಹಗಳ ಪ್ರತಿಕೂಲ ಪರಿಣಾಮವನ್ನು ಕೂಡ ಎದುರಿಸಬೇಕಾಗತ್ತೆ. ಆದ್ದರಿಂದಲೇ ಈ ಸಂದರ್ಭದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮನೆಯಲ್ಲಿ ಹಮ್ಮಿಕೊಳ್ಳಬಾರದು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಹೋಲಾಷ್ಟಕದ ಸಮಯದಲ್ಲಿ ವಿವಾಹ ಮಾಡಿಕೊಳ್ಳುವಂಥದ್ದು ನಿಷಿದ್ಧ, ಮನೆ ಖರೀದಿ ಮಾಡುವಂಥದ್ದು ನಿಷಿದ್ಧ, ಹಾಗೆ ಹೊಸ ಮನೆಯ ಗೃಹ ಪ್ರವೇಶ ಮಾಡುವಂಥದ್ದು ನಿಷಿದ್ಧ. ಇನ್ನು ಹೊಸ ಕಂಪನಿಗಳನ್ನಾಗಲಿ ಉದ್ಯೋಗವನ್ನಾಗಲಿ ಹೊಸ ವೃತ್ತಿ ಜೀವನವನ್ನಾಗಲಿ ಆರಂಭ ಮಾಡಲಿಕ್ಕೆ ಇದು ಅಷ್ಟೊಂದು ಸೂಕ್ತವಾದ ಸಮಯ ಅಲ್ಲ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ಈ ಗ್ರಹ ಶಾಂತಿ ಪೂಜೆಯನ್ನು ಮಾಡಲಿಕ್ಕೆ ಇದು ತುಂಬ ಸೂಕ್ತವಾಗಿರುವಂಥ ಸಮಯ ಅಂತ ಹೇಳಿ ಅಭಿಪ್ರಾಯಪಟ್ಟಿದ್ದಾರೆ. ಹಾಗಾಗಿ ಇಂತಹ ಶುಭ ಸಮಾರಂಭಗಳು ಮನೆಯಲ್ಲಿ ನಡೆಯುವಂಥದ್ದನ್ನು ಆದಷ್ಟು ತಪ್ಪಿಸುವಂಥದ್ದು ಉತ್ತಮ. ಇನ್ನು ಈ ಒಂದು ದಿನ 8 ದಿನ ಏನಿದೆ ಈ ಸಮಯದಲ್ಲಿ ಕ್ಷೌರವನ್ನು ಮಾಡುವಂಥದ್ದಾಗಲಿ ಉಗುರುಗಳನ್ನು ಕತ್ತರಿಸುವಂಥದ್ದನ್ನಾಗಲಿ ಮಾಡಿದ್ರೆ ದುರಾದೃಷ್ಟವನ್ನು ತರುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗೆ ಈ ಸಂದರ್ಭದಲ್ಲೇ ಹೊಸ ವಸ್ತ್ರಗಳನ್ನು ಕೂಡ ಖರೀದಿ ಮಾಡಿ ಮನೆಗೆ ತರಬಾರದು ಅನ್ನುವಂಥದ್ದು ಇದೆ. ಇನ್ನು ಯಾವುದೇ ರೀತಿಯ ಆಭರಣಗಳನ್ನಾಗಲಿ ಅಥವಾ ದೇವರ ಪೂಜೆಗೆ ಬೇಕಾಗಿರುವಂತಹ ಕೆಲವೊಂದು ಮಂಗಳಕರವಾದಂತಹ ಸಾಮಗ್ರಿಗಳನ್ನಾಗಲಿ ಮನೆಗೆ ಕೊಂಡು ತರಬಾರದು ಅನ್ನುವಂಥ ಒಂದು ವಿಚಾರ. ಇನ್ನು ಶುಭ ಕಾರ್ಯಗಳ ಬಗ್ಗೆ ಯಾವುದೇ ರೀತಿಯ ಪ್ರಯಾಣವನ್ನು ಕೂಡ ಮಾಡಬಾರದು ಅನ್ನುವಂಥದ್ದು ಕೂಡ ಇದೆ. ಇದೆಲ್ಲವನ್ನು ಕೂಡ ಈ ಹೋಳಾಷ್ಟಕದ ಸಮಯದಲ್ಲಿ ಮಾಡಬಾರದು ಅನ್ನುವಂಥ ವಿಚಾರ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಅವಧಿಯಲ್ಲಿ ವಿಷ್ಣುವನ್ನ ಆರಾಧನೆ ಮಾಡಬೇಕು, ಅದರಲ್ಲೂ ನರಸಿಂಹ ದೇವರನ್ನ ಪೂಜೆ ಮಾಡಬೇಕು ಅನ್ನುವಂಥದ್ದು ಇದೆ. ಏಕೆಂದ್ರೆ ಈ ನರಸಿಂಹ ದೇವರಿಗೂ ಮತ್ತೆ ಪ್ರಹ್ಲಾದ ಮಹಾರಾಜರಿಗೂ ಬಹಳ ಅವಿನಾಭಾವ ಸಂಬಂಧ ಇರುವಂಥದ್ದು. ಈ ಒಂದು
ಹೋಳಾಷ್ಟಕದ ಸಮಯದಲ್ಲೇ ಹಿರಣ್ಯಕಶಿಪು ಮತ್ತೆ ಪ್ರಹ್ಲಾದ ಇವರ ನಡುವೆ ನಡೆದಂತಹ ಒಂದು ಭಕ್ತಿಯ ಸಂದೇಶ ಬಹಳ ಪ್ರಮುಖವಾಗಿ ಹೈಲೈಟ್ ಆಗುತ್ತೆ. ಹಾಗೆ ಈ ಹೋಳಾಷ್ಟಕದ ಸಮಯದಲ್ಲಿ ದಾನ ಮಾಡುವಂಥದ್ದು ಬಹಳ ಶ್ರೇಷ್ಠ ಅನ್ನುವಂಥ ವಿಚಾರ ಕೂಡ ಇದೆ. ಜೊತೆಗೆ ಕೆಟ್ಟ ಆಲೋಚನೆಗಳನ್ನಾಗ್ಲಿ, ಕೆಟ್ಟ ಕೆಲಸಗಳನ್ನಾಗ್ಲಿ, ಮಾಂಸಾಹಾರ ಮದ್ಯಪಾನವನ್ನ ಮಾಡುವಂಥದ್ದನ್ನಾಗ್ಲಿ ಈ ಸಂದರ್ಭದಲ್ಲಿ ನಿರ್ಬಂಧಿಸಬೇಕು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗೆ ಈ ಅವಧಿಯಲ್ಲಿ ಬ್ರಹ್ಮಚರ್ಯವನ್ನ ಪರಿಪಾಲನೆ ಮಾಡಿದ್ರೆ ತುಂಬಾ ಉತ್ತಮ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಇದೆ. ಒಟ್ಟಾರೆ ಈ ಹೋಳಾಷ್ಟಕದ ಸಮಯ ಏನಿದೆ ಇದು ತುಂಬಾ ದುರಾದೃಷ್ಟಕರವಾದಂತಹ ಸಮಯ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ಭಾವನಾತ್ಮಕವಾಗಿ ಯಾರು ಸೆನ್ಸಿಟಿವ್ ಆಗಿರ್ತಾರೆ ಅಂಥವರು ವಿಶೇಷವಾಗಿ ವಿಷ್ಣುಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನ, ಸ್ತೋತ್ರಗಳನ್ನ ಹೇಳ್ಕೊಳ್ತಾ ಇರಬೇಕು. ಜೊತೆಗೆ ವಿಷ್ಣು ಸಹಸ್ರನಾಮವನ್ನ ಪ್ರತಿನಿತ್ಯ ಪಠಣ ಮಾಡುವಂಥದ್ದು ತುಂಬಾ ಸೂಕ್ತ ಅನ್ನುವಂಥದ್ದು ಕೂಡ ಇದೆ. ಇನ್ನು ಈ ಹೋಳಾಷ್ಟಕವನ್ನ ಅಶುಭ ಕಾಲ ಅಂತ ಹೇಳಿ ಪರಿಗಣಿಸಲಿಕ್ಕೆ ಎರಡು ಪ್ರಮುಖ ಕಾರಣವನ್ನ ಒಂದು ಪೌರಾಣಿಕ ಹಿನ್ನೆಲೆಯಲ್ಲಿ, ಮತ್ತೊಂದು ಈ ಜ್ಯೋತಿಷ್ಯದ ದೃಷ್ಟಿಕೋನದಿಂದ ನಾವು ಹೇಳ್ಬೋದು. ಇಲ್ಲಿ ಪೌರಾಣಿಕ ಕಥೆ ಏನು ಅಂತ ಹೇಳಿದ್ರೆ, ಈ 8 ದಿನಗಳಲ್ಲಿ ಭಗವಾನ್ ಶಿವ ಮನ್ಮಥನನ್ನ ಭಸ್ಮ ಮಾಡಿದ. ಇದರಿಂದ ಲೋಕದಲ್ಲಿ ಶೋಕದ ಅಲೆ ಹರಡಿರುತ್ತೆ. ಹಾಗೆಯೇ ಈ ದಿನಗಳಲ್ಲಿ ಹಿರಣ್ಯಕಶಿಪು ತನ್ನ ಪುತ್ರನಾದಂತಹ ಪ್ರಹ್ಲಾದನಿಗೆ ಭಗವಾನ್ ವಿಷ್ಣುವಿನ ಭಕ್ತಿಯನ್ನ ಬಿಡುವಂತೆ ಘೋರ ಕಷ್ಟಗಳನ್ನ ನೀಡಿದಂತಹ ಸಂದರ್ಭ ಇದು. ಆದರೂ ಕೂಡ ಪ್ರಹ್ಲಾದ ತನ್ನ ಅಚಲವಾದಂತಹ ಭಕ್ತಿಯನ್ನ ಬಿಡಲಿಲ್ಲ. ವಿಷ್ಣುವನ್ನೇ ಪ್ರಾರ್ಥನೆ ಮಾಡಿ ಕೊನೆಗೆ ಹಿರಣ್ಯಕಶಿಪುವಿನ ವಧೆ ಆಯಿತು ಅನ್ನುವಂಥ ವಿಚಾರ ತಮಗೆ ಗೊತ್ತಿದೆ. ಇನ್ನು ಈ ಜ್ಯೋತಿಷ್ಯದ ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ 8 ದಿನಗಳಲ್ಲಿ ಗ್ರಹಗಳ ಸ್ವಭಾವ ಕೂಡ ಸಾಕಷ್ಟು ಉಗ್ರವಾಗಿರುತ್ತೆ. ಅಷ್ಟಮಿಯಂದು ಚಂದ್ರ, ನವಮಿಯಂದು ಸೂರ್ಯ, ದಶಮಿಯಂದು ಶನಿ, ಏಕಾದಶಿಯಂದು ವಿಷ್ಣು, ದ್ವಾದಶಿಯಂದು ಗುರು, ತ್ರಯೋದಶಿಯಂದು ಶುಕ್ರ, ಚತುರ್ದಶಿಯಂದು ಕುಜ ಮತ್ತೆ ಹುಣ್ಣಿಮೆಯಂದು ರಾಹು. ಇವರ ಪ್ರಭಾವ ತುಂಬಾ ನಕಾರಾತ್ಮಕವಾಗಿರುತ್ತೆ. ಆದ್ರಿಂದಲೇ ನಾವು ಮಾಡುವಂತಹ ಶುಭ ಕಾರ್ಯಗಳಿಗೆ ಗ್ರಹಗಳ ಅನುಗ್ರಹ ಇರಲ್ಲ, ಗ್ರಹಗಳ ಸಪೋರ್ಟ್ ಇರಲ್ಲ. ಹಾಗಾಗಿನೇ ಈ ಶುಭ ಕಾರ್ಯಗಳನ್ನ ಈ ಹೋಳಾಷ್ಟಕದ ಸಮಯದಲ್ಲಿ ಮಾಡಬಾರ್ದು, ಇದು ನಿಷಿದ್ಧ ಅನ್ನುವಂಥ ವಿಚಾರ ಇದೆ. ಇನ್ನು ಈ ಹೋಳಾಷ್ಟಕದ ಸಂದರ್ಭದಲ್ಲಿ ನಾವು ಶುಭ ಕಾರ್ಯಗಳನ್ನ ಮಾಡಬಾರದು ಅನ್ನುವಂಥ ಒಂದು ವಿಚಾರ ಹೇಳಿದ್ವಿ. ಮತ್ತೊಂದು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಇದು ಬಹಳ ಉತ್ತಮವಾದಂತಹ ಸಮಯ ಅನ್ನುವಂತಹ ಅಭಿಪ್ರಾಯ ಕೂಡ ಇದೆ. ಹಾಗಾಗಿನೇ ಈ ಸಂದರ್ಭದಲ್ಲಿ ಭಕ್ತಿ ಮತ್ತು ಸಾಧನೆಗೆ ತುಂಬಾ ಮಹತ್ವಪೂರ್ಣವಾಗಿರುವಂತಹ ದಿನ ಇದು. ಭಗವಾನ್ ವಿಷ್ಣುವನ್ನ ಆರಾಧನೆ ಮಾಡಿ, ಶಿವನ ಆರಾಧನೆ ಮಾಡಿ, ಇದು ಅತ್ಯಂತ ಫಲದಾಯಕವಾಗುವಂತಹ ಒಂದು ಭಕ್ತಿ ಪ್ರಧಾನವಾದಂತಹ ಕಾರ್ಯ ಇದು. ಇದನ್ನ ಮುಂದುವರಿಸಬಹುದು. ಇನ್ನು ಈಗಾಗಲೇ ಹೇಳಿದಾಗೆ ದಾನ ಧರ್ಮಾದಿಗಳನ್ನ ಮಾಡೋದರಿಂದ ಕಷ್ಟಗಳಿಂದ ಮುಕ್ತಿ ಸಿಕ್ಕತ್ತೆ. ನಾವು ಅನುಭವಿಸ್ತಾ ಇರುವಂತಹ ಕಷ್ಟಗಳು, ತೊಂದರೆಗಳು, ಸಮಸ್ಯೆಗಳು ನಿವಾರಣೆಯಾಗತ್ತೆ. ಇನ್ನು ಈ ಹೋಳಿಕಾ ದಹನದ ಪೂಜೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಬಹುದು. ಒಟ್ಟಾರೆ ಇದು ನಮಗೆ ಸಂಯಮವನ್ನ ಕಲಿಸುವಂಥದ್ದು, ಭಕ್ತಿಯ ಸಂದೇಶವನ್ನ ನೀಡುವಂಥ ಈ ಹೋಳಿಕಾಷ್ಟಕ ಏನಿದೆ ಇದು ತುಂಬಾ ಸಾಂಕೇತಿಕವಾಗಿರುವಂಥದ್ದು. ಏಕೆಂದ್ರೆ ಇಲ್ಲಿ ಹೋಳಿ ಹುಣ್ಣಿಮೆಯ ದಿನ ಕಾಮ ದಹನವಾಗತ್ತೆ. ಇದನ್ನೇ ಹೋಳಿಕಾ ದಹನ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಹೋಳಿ ಹುಣ್ಣಿಮೆ ಈ ಮಂಗಳವಾರದ ದಿನ ಅಂದ್ರೆ ಮಾರ್ಚ್ 3ನೇ ತಾರೀಕು ಸಮಾಪ್ತಿ ಆಗುತ್ತೆ. ಅದರ ಹಿಂದಿನ ದಿನ ಏನಿದೆ ಹೋಳಿಕಾ ದಹನವನ್ನ ಮಾಡುವಂಥದ್ದು. ಇಲ್ಲಿ ಹುತಾಶನಿ ಹುಣ್ಣಿಮೆ ಆರಂಭ ಈ 2ನೇ ತಾರೀಕು ಕೂಡ ಆಗುವಂಥದ್ದಿದೆ. ಒಟ್ಟಾರೆ ಈ 3ನೇ ತಾರೀಕಿನವರೆಗೆ ವಾಸ್ತು ಪುರುಷ ಕೂಡ ಕಸ ಗುಡಿಸ್ತಾ ಇರೋದ್ರಿಂದ ಈ ವಾಸ್ತುವಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೂ ಕೂಡ ನಿಷಿದ್ಧವಾಗಿ ಇರುವಂಥದ್ದು. 3ರಿಂದ ಟೈಮ್ ಚೆನ್ನಾಗಿದೆ. ಆದ್ರೆ 3ನೇ ತಾರೀಕಿನವರೆಗೆ, ಹುಣ್ಣಿಮೆಯವರೆಗೆ ಈ ಹೋಳಿಕಾಷ್ಟಕ ಕೂಡ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕು. ಇನ್ನು ಈ ಹುಣ್ಣಿಮೆಯನ್ನ ಹೋಳಿ ಹುಣ್ಣಿಮೆ ಅಂತ ಹೇಳಿ ಕರೀತಾರೆ. ಇದು ಬಣ್ಣಗಳ ಹಬ್ಬ. ಹಾಗಾಗಿ ಒಂದು ಕಡೆ ಕಾಮ ದಹನ ಆದ್ರೆ ಮತ್ತೊಂದು ಕಡೆ ಬಣ್ಣಗಳು ಮನಸ್ಸಿಗೆ ಸಂತೋಷವನ್ನ ತರುತ್ತೆ. ಹಾಗಾಗಿನೇ ಈ ಹೋಳಿಕಾ ದಹನದ ಬೆಂಕಿ ಎಲ್ಲ ನಕಾರಾತ್ಮಕ ಪ್ರಭಾವಗಳನ್ನ, ನಕಾರಾತ್ಮಕ ಶಕ್ತಿಗಳನ್ನ ಸುಟ್ಟು ಬಿಡುತ್ತೆ, ಭಸ್ಮ ಆಗತ್ತೆ. ಹಾಗಾಗಿನೇ ನಮ್ಮ ಜೀವನದಲ್ಲಿ ಇರುವಂತಹ ತೊಂದರೆ ತಾಪತ್ರಯಗಳು ಕೂಡ ನಾಶ ಆಗುತ್ತೆ. ಜೊತೆಗೆ ಈ ಬಣ್ಣ ಬಣ್ಣದ ಹಬ್ಬ, ಉತ್ಸಾಹ, ಮನಸ್ಸಿಗೆ ಆನಂದ ಪ್ರಾರಂಭ ಆಗುತ್ತೆ. ಹಾಗಾಗಿ ಅತ್ಯಂತ ಮಾರ್ಮಿಕವಾಗಿರುವಂತಹ ಈ ಒಂದು ಸಂದರ್ಭ ಏನಿದೆ ಇದನ್ನ ಹೋಳಾಷ್ಟಕ ಅಂತ ಹೇಳಿ ಕರೆಯುವಂಥದ್ದು ಈ ಕಾರಣಕ್ಕಾಗಿನೇ. ಹಾಗಾಗಿ ಇದು ಉತ್ತರ ಭಾರತದಲ್ಲಿ ಅತ್ಯಂತ ಜನಪ್ರಿಯವಾಗಿರುವಂತಹ ಒಂದು ಹೋಳಾಷ್ಟಕ ಇದು. ಆದರೆ ದಕ್ಷಿಣ ಭಾರತದಲ್ಲಿ ಅಷ್ಟೊಂದು ಅನುಸರಣೆ ಇಲ್ಲ. ಆದರೂ ಕೂಡ ಈ ಶುಭ ಕಾರ್ಯಗಳನ್ನ ಮಾಡುವಂತಹ ವಿಚಾರವಾಗ್ಲಿ ಅಥವಾ ಆಧ್ಯಾತ್ಮಿಕ ಸೇವೆಯನ್ನ ಮಾಡುವಂಥದ್ದು, ಧಾರ್ಮಿಕ ವಿಚಾರಗಳು, ದಾನ ಧರ್ಮಾದಿಗಳನ್ನ ಮಾಡುವಂತಹ ವಿಚಾರ ಏನಿದೆ ಅದೆಲ್ಲ ತಮ್ಮ ವಿವೇಚನೆಗೆ ಬಿಟ್ಟಂತಹ ಅಂಶ.
ಹಾಗಾಗಿ ನಂಬಿಕೆ ವಿಶ್ವಾಸ ಇರುವಂಥವರು ಈ ಹೋಳಾಷ್ಟಕವನ್ನ ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. 2ನೇ ಮನೆಯಲ್ಲಿ ಚಂದ್ರ, ಕುಟುಂಬ ಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಕುಟುಂಬದಲ್ಲಿ ಈ ದಿನ ಸ್ವಲ್ಪ ಕಿರಿಕಿರಿಗಳು ಉಂಟಾಗುವಂತಹ ಸಂದರ್ಭ ಇದೆ. ಹಾಗೆ ನಿಮ್ಮ ಪ್ರಯತ್ನಗಳಾಗಲಿ ನಿಮ್ಮ ಕೆಲಸ ಕಾರ್ಯಗಳು ಯಾವುದೂ ಕೂಡ ಸಕಾಲಕ್ಕೆ ಆರಂಭ ಆಗ್ತಾ ಇಲ್ಲ ಅನ್ನುವಂಥ ಒಂದು ಕೊರಗು ಈ ದಿನ ನಿಮ್ಮನ್ನು ಕಾಡುತ್ತೆ. ಆದರೆ ಅದಕ್ಕೆ ಸರಿಯಾದ ಕಾರಣ ಏನು ಅನ್ನುವಂಥದ್ದನ್ನು ಹುಡುಕುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಇನ್ನು ಈ ದಿನ ಸಣ್ಣ ಪುಟ್ಟ ವಿಚಾರಗಳು ಕೂಡ ಬಹಳ ಗಹನವಾಗಿ ನಿಮ್ಮನ್ನು ಕಾಡುವಂಥದ್ದು ಇದೆ. ಹಾಗಾಗಿ ಅಂಥ ವಿಚಾರಗಳೇ ಈ ದಿನ ನಿಮ್ಮ ಮನಸ್ಸಿನ ಚಿಂತೆಗೆ ಕಾರಣವಾಗುವಂಥದ್ದು. ಅದರಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ, ಲಾಭ ಇಲ್ಲ, ಆದರೂ ಕೂಡ ಚಿಂತೆ ಮಾತ್ರ ನಿಮ್ಮ ಮನಸ್ಸನ್ನು ಆವರಿಸ್ಕೊಳ್ಳುತ್ತೆ ಈ ದಿನ. ಇನ್ನು ಹಣಕಾಸಿನ ವಿಚಾರದಲ್ಲೂ ಕೂಡ ಈ ದಿನ ಸ್ವಲ್ಪ ಕಿರಿಕಿರಿ ಇದೆ. ಕುಟುಂಬಸ್ಥರೇ ಈ ದಿನ ಹಣದ ವಿಚಾರವಾಗಿ ನಿಮ್ಮ ತೇಜೋವಧೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಹಣದ ಜವಾಬ್ದಾರಿಯಾಗಲಿ ಹಣದ ನಿರ್ವಹಣೆಯಾಗಲಿ ಈ ದಿನ ಬಹಳ ಸಮರ್ಪಕವಾಗಿ ಇರಬೇಕು. ಎಲ್ಲರಿಗೂ ಕೂಡ ಗೊತ್ತಾಗುವಂಥ ರೀತಿಯಲ್ಲಿ ವ್ಯವಹಾರಗಳನ್ನು ಮಾಡಬೇಕಾಗತ್ತೆ. ಟ್ರಾನ್ಸ್ಪರೆಂಟ್ ಆಗಿರಬೇಕು. ಹಾಗಾಗಿನೇ ಈ ದಿನ ಬಹಳ ಲೆಕ್ಕಾಚಾರದಲ್ಲೇ ಇರಬೇಕಾಗತ್ತೆ. ಇನ್ನು ಈ ದಿನ ಸಾಲಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳೇನೇ ಇದ್ದರೂ ಅದನ್ನು ಮುಂದೂಡುವಂಥದ್ದು ತುಂಬ ಸೂಕ್ತ. ಏಕೆಂದರೆ ಸಾಲ ಪಡ್ಕೊಳ್ಳುವಂಥದ್ದಾಗಲಿ ಸಾಲವನ್ನು ಕೊಡುವಂಥ ಬಾಬ್ತಿನಲ್ಲಾಗಲಿ ಸ್ವಲ್ಪ ಜಾಗ್ರತೆಯಿಂದಲೇ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಮಕ್ಕಳ ವಿಚಾರವಾಗಿ ಸ್ವಲ್ಪ ಕಷ್ಟ ಸಾಧ್ಯವಾದಂಥ ಒಂದು ಸಮಸ್ಯೆ ಬರುತ್ತೆ. ಹಾಗಾಗಿ ಅಂಥ ಒಂದು ವಿಚಾರಗಳಲ್ಲಿ ಈ ದಿನ ನೀವು ಕಷ್ಟಪಡುವಂಥದ್ದು, ಜೊತೆಗೆ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೂ ಕೂಡ ಈ ದಿನ ನೀವು ಕುಟುಂಬಸ್ಥರನ್ನು ಆಶ್ರಯಿಸಬೇಕಾಗತ್ತೆ. ಒಟ್ಟಾರೆ ಈ ದಿನ ಸ್ವಲ್ಪ ಹೊಂದಾಣಿಕೆಯ ಜೀವನ ಇರಲಿ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿದ್ದಾಗ ಮನಸ್ಸಿಗೆ ಈ ದಿನ ಒಂದು ಸಮಾಧಾನ ಇದೆ. ಹಾಗೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲೂ ಕೂಡ ತುಂಬ ಉತ್ಸಾಹ ಇರುತ್ತೆ. ಅದರಲ್ಲೂ ಈ ದಿನದ ಗ್ರಹಗತಿಗಳು ಕೂಡ ನಿಮಗೆ ಒಂದು ರೀತಿಯಲ್ಲಿ ಅನುಕೂಲಕರವಾದಂಥ ಸ್ಥಿತಿಯಲ್ಲಿರುತ್ತೆ. ಹಾಗಾಗಿನೇ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಮೀರಿದಂಥ ಕೆಲಸವೊಂದನ್ನು ಮಾಡುವಂಥ ಅವಕಾಶ ಕೂಡ ಇದೆ. ಇದರಿಂದ ನಿಮ್ಮಲ್ಲಿರುವಂಥ ಪ್ರತಿಭೆಯನ್ನು, ನಿಮ್ಮ ಒಂದು ವಿಚಾರಧಾರೆಗಳೇನಿದೆ, ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಲೆವೆಲ್ ಎಷ್ಟಿದೆ ಇದು ಕೂಡ ಗೊತ್ತಾಗುತ್ತೆ. ಹಾಗಾಗಿ 4 ಜನರು ನಿಮ್ಮ ಕೆಲಸ ಕಾರ್ಯಗಳನ್ನು ಈ ದಿನ ತುಂಬ ಪ್ರಶಂಸೆ ಮಾಡ್ತಾರೆ. ಹಾಗೆ ಈ ದಿನ ನೀವು ತುಂಬಿದ ಕೊಡದಂತೆ ಇರುವಂಥವ್ರು. ಏಕೆಂದರೆ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಆಗಿರುವಂಥ ಅನುಭವದಲ್ಲೇ ಕೆಲವೊಂದು ವಿಶೇಷವಾದಂಥ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಧಾರಾಳತನ ಅನ್ನುವಂಥದ್ದು, ಉದಾರತೆ ಅನ್ನುವಂಥದ್ದು, ದಾನ ಧರ್ಮಾದಿಗಳನ್ನು ಮಾಡುವಂಥ ವಿಚಾರ ಎಲ್ಲವೂ ಕೂಡ ಬಹಳ ಹೆಚ್ಚುವರಿಯಾಗಿಯೇ ಇರುತ್ತೆ. ಇನ್ನು ಈ ದಿನ ನಿಮ್ಮ ಸ್ವಭಾವ, ನಿಮ್ಮ ಮಾತು ಬೇರೆಯವರನ್ನು ಕೂಡ ಬಹಳ ಆಕರ್ಷಿಸುತ್ತೆ, ಮೆಸ್ಮರೈಸ್ ಮಾಡುತ್ತೆ. ಅದಕ್ಕಾಗಿ ಅವರು ಕೂಡ ಈ ದಿನ ನಿಮ್ಮನ್ನು ಹೊಗಳುವಂಥ ಅಥವಾ ನಿಮ್ಮ ಕೆಲಸ ಕಾರ್ಯಗಳನ್ನು ಮೆಚ್ಚಿಕೊಳ್ಳುವಂಥ ಒಂದು ಪ್ರಸಂಗದಲ್ಲಿರ್ತಾರೆ. ಹಾಗೆ ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರಗಳು ಪ್ರಗತಿದಾಯಕವಾಗಿರುತ್ತೆ. ನಿಮ್ಮ ಒಂದು ಶ್ರಮ ಏನಿದೆ ಅದು ಸಾರ್ಥಕವಾಗುತ್ತೆ. ಹಾಗಾಗಿ ನೀವು ಎಷ್ಟು ಶ್ರಮವನ್ನು ಇನ್ವೆಸ್ಟ್ ಮಾಡ್ತೀರೋ ಅಷ್ಟೇ ಪ್ರತಿಫಲ ರೂಪದಲ್ಲಿ ವಾಪಸ್ಸು ಪಡ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಒತ್ತಡದ ಸನ್ನಿವೇಶಗಳೇನಿದೆ ಅದು ನಿಮ್ಮ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಅಸ್ತವ್ಯಸ್ತಗೊಳಿಸ್ಬಿಡುತ್ತೆ. ಹಾಗಾಗಿ ಒತ್ತಡ ರಹಿತವಾಗಿ ಇರಬೇಕು. ಮನಸ್ಸಿನಲ್ಲಿ ಆದಷ್ಟು ಚಿಂತೆಗಳು ಇರಬಾರ್ದು. ಮತ್ತು ಈ ದಿನ ಭಗವಂತನ ದರ್ಶನ ಮಾಡುವಂಥದ್ದು, ಆಧ್ಯಾತ್ಮಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದನ್ನು ಮುಂದುವರಿಸಿ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಷ್ಟೊಂದು ಪ್ರಗತಿ ಇರಲ್ಲ. ಹಾಗೆ ಈ ದಿನ ಸಾಲಕ್ಕೆ ಸಂಬಂಧಪಟ್ಟಂತಹ ವಿಚಾರ, ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಚಾರ ಇಲ್ಲಿ ಬಹಳ ಮುಖ್ಯವಾಗಿ ಒಂದು
ನಿರ್ಣಯವನ್ನು ಕೈಗೊಳ್ಳಬೇಕಾದಂಥ ವಿಚಾರ ಏನಾದರೂ ಇದ್ದರೆ ಅದರಿಂದ ದೂರ ಇರುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಯಾವುದೇ ರೀತಿಯ ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಏಕೆಂದರೆ ನಿರ್ಣಯಗಳನ್ನು ಕೈಗೊಳ್ಳಲಿಕ್ಕೆ ಈ ದಿನ ಅನುಕೂಲಕರವಾದಂಥ ದಿನ ಅಲ್ಲ. ಇನ್ನು ಈ ದಿನ ದುಃಖದಾಯಕವಾದಂಥ ಘಟನೆಯೊಂದು ನಡೆಯುವಂಥ ಸಾಧ್ಯತೆ ಇದೆ. ಮನಸ್ಸಿಗೆ ಸ್ವಲ್ಪ ನೋವನ್ನು ತರುವಂಥ ಸನ್ನಿವೇಶವೊಂದು ಜರುಗುವಂಥದ್ದು ಇದೆ. ಇದು ನೇರವಾಗಿ ನಿಮ್ಮನ್ನು ಬಾಧಿಸದೇ ಇದ್ದರೂ ಕೂಡ ಮನುಷ್ಯತ್ವದ ಆಧಾರದಲ್ಲಿ ಈ ದಿನ ಕೂಡ ನಿಮಗೆ ಬೇಸರ ಆಗುತ್ತೆ ಅಂಥ ವಿಚಾರಗಳನ್ನು ಕೇಳಿದಾಗ. ಇನ್ನು ಈ ದಿನ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು, ಅದರಲ್ಲೂ ಪತಿ ಪತ್ನಿಯರ ಮಧ್ಯೆ ಮನಸ್ತಾಪ ಇರುತ್ತೆ. ತಂದೆ ತಾಯಿ ಮತ್ತು ಮಕ್ಕಳ ಮಧ್ಯದಲ್ಲಿ ಮನಸ್ತಾಪ ಈ ದಿನ ಇರುತ್ತೆ. ಹಾಗಾಗಿ ಮಾತು ಸುಲಭವಾಗಿ ಹೊರಬರುವಂಥದ್ದು, ಆದರೆ ಆ ಮಾತಿನಿಂದ ಎಷ್ಟೊಂದು ಅನರ್ಥಗಳಾಗತ್ತೆ ಅನ್ನುವಂಥ ವಿಚಾರ ಕೂಡ ಈ ದಿನ ನಿಮಗೆ ಗೊತ್ತಾಗತ್ತೆ. ಇನ್ನು ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮಾನಸಿಕವಾದಂಥ ಚಿಂತೆ ನಿಮ್ಮನ್ನು ಬಾಧಿಸುತ್ತೆ. ಹಾಗೆ ನಿರ್ಣಯಗಳನ್ನು ಕೈಗೊಳ್ಳಲಿಕ್ಕೂ ಕೂಡ ಈ ದಿನ ಅಷ್ಟೊಂದು ವಿಶೇಷ ದಿನ ಅಲ್ಲ. ಹಾಗಾಗಿನೇ ತಪ್ಪಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದಿದೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅನುಭವಸ್ಥ ಮಾರ್ಗದರ್ಶನ ಕೂಡ ನಿಮಗೆ ಬೇಕಾಗತ್ತೆ ಈ ದಿನ. ಹಾಗಾಗಿ ಅಂಥ ಪ್ರಯತ್ನಗಳನ್ನು ನೀವು ಮುಂದುವರಿಸಿ ಒಳ್ಳೆಯದಾಗತ್ತೆ. ಇನ್ನು ಸ್ವಲ್ಪ ಉತ್ಸಾಹದಾಯಕವಾಗಿದ್ದಾಗ ಕೆಲಸಗಳು ಸುಲಭ ಆಗುತ್ತೆ. ಹಾಗಾಗಿ ಕೆಲಸಗಳಾಗಲಿಲ್ಲ, ಫಲಿತಾಂಶ ಸಿಕ್ಕಲಿಲ್ಲ, ಬೇರೆಯವರ ಒತ್ತಡ ಇದೆ, ಮೂರನೆಯವರ ಕೈವಾಡ ಇದೆ, ಇಂಥ ವಿಚಾರಗಳು ಈ ದಿನ ಮನಸ್ಸನ್ನು ಬಾಧಿಸುತ್ತೆ. ಸ್ವಲ್ಪ ಸಮಾಧಾನದಿಂದ ಇರಿ. ಕೆಲಸ ಕಾರ್ಯಗಳನ್ನು ಮಾಡೋದಷ್ಟೇ ನಿಮ್ಮ ಕೆಲಸ. ಫಲಾಫಲಗಳನ್ನು ಕೊಡುವಂಥದ್ದು ಭಗವಂತನ ಒಂದು ಜವಾಬ್ದಾರಿ. ಹಾಗಾಗಿ ಈ ದಿನ ಅಂಥ ವಿಚಾರಗಳೇನಿದೆ ಅದರಲ್ಲಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಯಾರಿಂದ ಯಾವುದನ್ನು ಕೂಡ ನಿರೀಕ್ಷೆ ಮಾಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರದ ದೇವತೆಗಳನ್ನು ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಈ ದಿನ ನಿಮಗೆ ಲಾಭಸ್ಥಾನದಲ್ಲಿದ್ದಾನೆ, 11ನೇ ಮನೆಯಲ್ಲಿದ್ದಾನೆ ಚಂದ್ರ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು ಬಹಳ ಅನುಕೂಲವನ್ನು ತರುತ್ತೆ. ಒಳ್ಳೆಯ ಲಾಭ ಜೊತೆಗೆ ಒಳ್ಳೆಯ ಹೆಸರು ಕೂಡ ಈ ದಿನ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಈ ದಿನ ಕೆಲವೊಂದು ಜವಾಬ್ದಾರಿಯುತವಾದಂಥ ಕೆಲಸ ಕಾರ್ಯಗಳು ನಿಮ್ಮನ್ನು ತುದಿಗಾಲಿನಲ್ಲಿ ನಿಲ್ಲುವಂತೆ ಮಾಡುತ್ತೆ. ಹಾಗಾಗಿನೇ ಈ ದಿನ ತುಂಬ ಕುತೂಹಲ ಇದೆ, ತುಂಬ ತವಕ ಕೂಡ ಇದೆ. ಅಂದರೆ ಕೆಲಸಗಳ ಬಗ್ಗೆ ಆಸಕ್ತಿ ಈ ದಿನ ಬಹಳ ವಿಶೇಷವಾಗಿ ಇರುತ್ತೆ. ಇನ್ನು ಈ ದಿನ ನಿಮ್ಮಲ್ಲಿ ಯಾವುದೇ ವ್ಯಕ್ತಿಯ ಜೊತೆಯಲ್ಲಿ ಅಥವಾ ನಿಮ್ಮ ಗ್ರಾಹಕರ ಜೊತೆಯಲ್ಲಿ ಇದ್ದಂತಹ ಈ ಭಿನ್ನಾಭಿಪ್ರಾಯ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಸಮಯ ಇದು. ಹಾಗಾಗಿ ನಿಮ್ಮ ಕಮ್ಯುನಿಕೇಷನ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಮನಸ್ಸು ತಿಳಿಯಾಗಿರುತ್ತೆ. ಇನ್ನು ಈ ದಿನ ಹಿಂದೆ ಮಾಡಿರುವಂಥ ಕೆಲವೊಂದು ತಪ್ಪುಗಳಿದೆ, ಅದನ್ನು ಪುನಃ ಮಾಡಬಾರ್ದು. ಆದರೆ ಅದರಿಂದ ಕಲಿತಿರುವಂಥ ಪಾಠ ಏನಿದೆ ಅದನ್ನು ಮರುಬಳಕೆ ಮಾಡಿಕೊಳ್ಳುವಂಥದ್ದು ಬುದ್ಧಿವಂತರ ಲಕ್ಷಣ. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ನಿಮ್ಮ ಹಿಂದಿನ ತಪ್ಪುಗಳಿಂದ ಕಲಿತಂಥ ಪಾಠವನ್ನು ಸ್ವಲ್ಪ ಪರಾಮರ್ಶನೆ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಮುಖ್ಯವಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭ ಕೂಡ ಬರುತ್ತೆ. ಆಗ ಅದಕ್ಕೆ ಸಂಬಂಧಪಟ್ಟಂಥವರನ್ನು ಕೂಡ ಜೊತೆಯಲ್ಲಿ ಇಟ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಯಾವುದೇ ಒಂದು ಪ್ರಮುಖ ಕಾರ್ಯಗಳನ್ನು ಬಹಳ ಬೇಗ ಪೂರ್ಣಗೊಳಿಸಬೇಕು ಅನ್ನುವಂಥ ಒಂದು ಆತಂಕ ಇದೆ. ಏಕೆಂದರೆ ಕೆಲಸ ಕಾರ್ಯಗಳಿಂದ ನಿಮಗೆ ಬಹಳ ಬೇಗ ಫಲಿತಾಂಶಗಳು ಬರಲಿ ಅನ್ನುವಂಥ ಒಂದು ಉತ್ಸಾಹ. ಹಾಗಾಗಿ ಈ ದಿನ ಉತ್ಸಾಹ ಆಗಲಿ, ನಿಮ್ಮ ಯಾವುದೇ ರೀತಿಯ ಪ್ರಯತ್ನಗಳಾಗಲಿ ಸ್ವಲ್ಪ ಇತಿಮಿತಿಯಲ್ಲಿದ್ದರೆ ತುಂಬ ಉತ್ತಮ. ಇನ್ನು ಈ ದಿನ ಆರೋಗ್ಯದ ವಿಚಾರದಲ್ಲಿ, ಅದರಲ್ಲೂ ಕಣ್ಣಿಗೆ ಸಂಬಂಧಪಟ್ಟಂತಹ ಈ ಬಾಧೆಗಳೇನಿದೆ ಇದರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೂ ಕೂಡ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, 10ನೇ ಮನೆ ಕರ್ಮಸ್ಥಾನ ಇದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಶ್ರದ್ಧೆ ಇದೆ, ಆಸಕ್ತಿ ಇದೆ ಈ ದಿನದಲ್ಲಿ. ಹಾಗಾಗಿ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಒಂದು ಕಾರ್ಯಪಟುತ್ವ ಎಷ್ಟಿದೆ ಅಂತ ತೋರಿಸ್ಲಿಕ್ಕೂ ಕೂಡ ಒಳ್ಳೆಯ ಅವಕಾಶ ಇರುತ್ತೆ.
ಹಾಗಾಗಿ ಬಹಳ ಬೇಗ ನಿಮಗೆ ಕೊಟ್ಟಂತಹ ಸಮಯದ ಮಿತಿಯೊಳಗೆ ಕೆಲಸಗಳನ್ನು ಮಾಡಿ ಮುಗಿಸುವಂಥ ಒಂದು ಚಾಣಾಕ್ಷತನ ಇದೆ. ಇದಕ್ಕೆ ಗ್ರಹಗತಿಗಳು ನಿಮಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಉದ್ಯೋಗದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿರುವಂಥದ್ದು, ಅಲ್ಲಿ ಒಂದು ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳಬೇಕಾದಂಥ ಸಂದರ್ಭ ಕೂಡ ಒದಗಿ ಬರುತ್ತೆ. ಹಾಗಾಗಿ ಈ ದಿನ ಮಾರ್ಗದರ್ಶನಕ್ಕಾಗಿ ಕೆಲವು ಹಿರಿಯರನ್ನು, ಗಣ್ಯರನ್ನು, ತಜ್ಞರನ್ನು ಭೇಟಿ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನ ನಿಮಗೆ ತುಂಬ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಆದರೆ ಬೇರೆಯವರನ್ನು ಮಾತ್ರ ಕುರುಡಾಗಿ ನಂಬಬೇಡಿ. ಅವರ ಆಶ್ವಾಸನೆಗಳ ಬಗ್ಗೆ ಹೆಚ್ಚು ಒಲವನ್ನು ಇಟ್ಕೊಳ್ಬೇಡಿ. ಅವರು ಸಹಾಯ ಮಾಡ್ತಾರೋ ಬಿಡ್ತಾರೋ, ಆದರೆ ನಿಮ್ಮ ಸ್ವಂತ ಶಕ್ತಿಯ ಮೇಲೆ, ಸ್ವಂತ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ಕೆಲಸಗಳನ್ನು ಆರಂಭ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಈ ದಿನದ ಪ್ರಮುಖವಾಗಿರುವಂಥ ಒಂದು ಕೆಲಸ ಅದು ನಿಮ್ಮ ಪ್ರೀತಿ ಪಾತ್ರರಿಗೆ ಸಂಬಂಧಪಟ್ಟಿರುವಂಥದ್ದು. ನಿಮ್ಮ ಸಂಗಾತಿ, ನಿಮ್ಮ ಪತಿ, ನಿಮ್ಮ ಪತ್ನಿ ಇವರ ವಿಚಾರವಾಗಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಕೂಡ ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುತ್ತೆ. ಹಾಗಾಗಿ ರಿಲೇಷನ್ಶಿಪ್ಪಲ್ಲಿ ಈ ದಿನ ವಿಶೇಷವಾದಂಥ ಅನುಭವವನ್ನು ಹೊಂದುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗೆ ಈ ದಿನ ಕೆಲವು ನೆಂಟರು, ತುಂಬ ಬೇಕಾದಂಥವರು, ಆಪ್ತರು ಈ ದಿನ ನಿಮಗೆ ತೊಂದರೆಯನ್ನು ಉಂಟು ಮಾಡ್ಬೋದು. ಅವರ ಮಾತು ಈ ದಿನ ನಿಮಗೆ ಅಸಮಾಧಾನಕರವಾಗಿರುವಂಥದ್ದು, ಸ್ವಲ್ಪ ಕೋಪವನ್ನು ತರಿಸುವಂಥ ಸಂದರ್ಭದಲ್ಲಿರುತ್ತೆ. ಹಾಗಾಗಿ ಅಂತಹ ಮಾತುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಡಿ. ನಿಮ್ಮ ಗುರಿಯತ್ತ ನಿಮ್ಮ ಲಕ್ಷ್ಯ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ನಿಮ್ಮ ಪ್ರಯತ್ನದಲ್ಲಿ ಈ ದಿನ ಆಸಕ್ತಿ ಏನೋ ಇದೆ, ಆದರೆ ಈ ಆರಂಭಿಕ ಅಡೆತಡೆಗಳಿಂದ ಕೆಲವು ಕೆಲಸ ಕಾರ್ಯಗಳನ್ನು ಮಧ್ಯದಲ್ಲೇ ನಿಲ್ಲಿಸುವಂಥ ಸಂದರ್ಭ ಇದೆ. ಹಾಗಾಗಿನೇ ಕೆಲಸಗಳು ಪೂರ್ಣ ಆಗದೇ ಇದ್ದಾಗ ನಿಮಗೆ ಅದರಿಂದ ಬರುವಂಥ ಫಲ ಕೂಡ ಅಪೂರ್ಣವಾಗಿರುತ್ತೆ. ಅದರಲ್ಲೂ ಈ 9ರಲ್ಲಿ ಚಂದ್ರ ಇರುವಂಥ ದಿನ ನಿಮಗೆ. ಹಾಗಾಗಿ ಈ ಸುಖ ಸ್ಥಾನ ಏನಿದೆ ಇದು ಭಾಗ್ಯಸ್ಥಾನ. ಇದು ಬಹಳ ವಿಶೇಷವಾಗಿ ನಿಮ್ಮ ಸುಖಕ್ಕೆ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆಗಳಿದೆ. ಇದಕ್ಕಾಗಿ ಸ್ವಲ್ಪ ಹೈರಾಣಾಗುವಂಥ ಒಂದು ಪರಿಸ್ಥಿತಿ, ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ. ಸಮಯಕ್ಕೆ ಸರಿಯಾಗಿ ಈ ದಿನ ನಿಮಗೆ ಇದ್ದದ್ದೂ ಕೂಡ ಲಭ್ಯವಾಗಲ್ಲ. ಹಾಗಾಗಿ ಈ ದಿನದ ಪ್ರಯತ್ನದಲ್ಲಿ ನಿಮಗೆ ತುಂಬ ನಿರಾಸೆ ಉಂಟಾಗುವಂಥದ್ದಿದೆ. ಇನ್ನು ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲಿ 3ನೇಯವರ ಹಸ್ತಕ್ಷೇಪ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ವೀಕ್ನೆಸ್ಸು ಬೇರೆಯವ್ರಿಗೆ ಗೊತ್ತಿದೆ. ಹಾಗಾಗಿ ಅದನ್ನೇ ಹಿಡಿದು ನಿಮ್ಮನ್ನು ಜಾಲಾಡುವಂಥ ಒಂದು ಪ್ರಸಂಗ ಬರ್ಬೋದು, ಜಾಗ್ರತೆ. ಇನ್ನು ಈ ದಿನ ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ನಿಮ್ಮ ಕುಟುಂಬಸ್ಥರನ್ನು ಈ ದಿನ ಕನ್ಸಲ್ಟ್ ಮಾಡಿ, ಅವರ ಅಭಿಪ್ರಾಯ ಪಡ್ಕೊಳ್ಳಿ. ಅವರ ಸಲಹೆ, ಅವರ ಸಪೋರ್ಟ್ ಅನ್ನುವಂಥದ್ದು ಈ ದಿನ ನಿಮಗೆ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಕುಟುಂಬವನ್ನು ಬಿಟ್ಟು ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ. ಇನ್ನು ಈ ದಿನ ನೀವು ಮಾಡಿರುವಂತಹ ಎಷ್ಟೋ ಕೆಲಸ ಕಾರ್ಯಗಳು ಕೂಡ ಕೆಲವರ ಗಮನಕ್ಕೆ ಬರಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಮೇಲೆ ಕೆಲವೊಂದು ದೋಷಾರೋಪಣೆಗಳು ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಜೊತೆಗೆ ಈ ದಿನ ನಿಮ್ಮನ್ನು ಕಾಡುವಂಥದ್ದು ಸ್ವಲ್ಪ ಸೋಮಾರಿತನ, ಹಾಗೆ ಅತಿಯಾದ ಆತ್ಮವಿಶ್ವಾಸ. ಇದರಿಂದ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಂದರ್ಭ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ನಿಂತು ಹೋಗಿರುವಂಥ ಕೆಲಸ ಕಾರ್ಯಗಳು, ನಿಧಾನವಾಗಿ ಆರಂಭ ಆಗುವಂಥ ಕೆಲಸ ಕಾರ್ಯಗಳು ಇದು ಸರಾಗವಾಗಿ ನಡಿಬೇಕು. ಅದಕ್ಕಾಗಿಯೇ ಈ ದಿನ ಮಹಾಗಣಪತಿಯನ್ನು ಆರಾಧನೆ ಮಾಡಿ ವಿಘ್ನಗಳು ನಿವಾರಣೆ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಕುಲದೇವರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. 8ನೇ ಮನೆ ದುಸ್ಥಾನ ಇದು. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಕೈ ಸುಟ್ಟುಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ವ್ಯವಹಾರದ ಅವಕಾಶಗಳು ಸ್ವಲ್ಪ ಸೀಮಿತವಾಗಿ ಇರುವಂಥದ್ದು. ಅಂಥ ಒಳ್ಳೆ ಅವಕಾಶಗಳು ಇಲ್ಲ, ಆಪರ್ಚುನಿಟಿ ಕೂಡ ಇರಲ್ಲ. ಹಾಗಾಗಿ ಬೆಳವಣಿಗೆಗಾಗಲಿ ಪ್ರಗತಿಗಾಗಲಿ ಈ ದಿನ ನಿಮಗೆ ಹೆಚ್ಚು ಶ್ರಮ ಪಡಬೇಕಾದಂಥ ಒಂದು ಪ್ರಸಂಗಗಳು ಕೂಡ ಇದೆ. ಹಾಗೆ ಈ ದಿನ ಅತಿಯಾದಂತಹ ಖರ್ಚಾಗುತ್ತೆ, ವ್ಯರ್ಥ ಖರ್ಚು ಆಗುವಂಥ ಸಂದರ್ಭ ಕೂಡ ಇರುತ್ತೆ. ಹಾಗಾಗಿ ಖರ್ಚನ್ನು ಈ ದಿನ ನೀವು ಮಿತಿಗೊಳಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಮನಸ್ಸಿಗೆ ತುಂಬ ಸಮಸ್ಯಾತ್ಮಕವಾದಂಥ ಒಂದು
ದುಃಖ ಉಂಟಾಗುತ್ತೆ. ಇಲ್ಲಿ ದುಃಖ ಎರಡೆರಡು ಬಾರಿ ಆಗುವಂಥದ್ದು. ಒಂದು, ಹಣವನ್ನು ಕೂಡ ಕಳ್ಕೊಳ್ತೀರಿ, ಹಾಗೆ ಹಣ ಇಲ್ಲದೆ ನೀವು ಆರಂಭ ಮಾಡುವಂಥ ಕೆಲಸ ಕಾರ್ಯಗಳು ಕೂಡ ಅರ್ಧಕ್ಕೆ ನಿಲ್ಲುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ಒತ್ತಡದ ಪರಿಸ್ಥಿತಿ ಏನಿದೆ ಇದರಿಂದ ಮನಸ್ಸನ್ನು ಸ್ವಲ್ಪ ದೂರ ಇಟ್ಕೊಳ್ಳುವಂಥದ್ದು ಉತ್ತಮ. ಅಂದರೆ ಹಣಕಾಸಿನ ವ್ಯವಹಾರಗಳಿಗೆ ಈ ದಿನ ಕೈ ಹಾಕಬೇಡಿ. ಇನ್ನು ಈ ದಿನ ನಿಮಗೆ ಬಂದಂತಹ ಲಾಭಾಂಶ ಏನಿದೆ ಅದರಲ್ಲಿ ನಿಮಗೆ ಇಷ್ಟ ಇಲ್ಲದೆಯೇ ಕೆಲವರಿಗೆ ಕೂಡ ಪಾಲು ಕೊಡಬೇಕಾದಂಥ ಸಂದರ್ಭ ಬರಬಹುದು. ಅವರ ಪಾತ್ರ ಏನೂ ಇಲ್ಲ, ಅವರ ಕೊಡುಗೆ ಏನೇನೂ ಇಲ್ಲ, ಆದರೂ ಕೂಡ ಅಂಥ ಲಾಭದಲ್ಲಿ ಅವರು ಕೂಡ ಭಾಗಿದಾರರಾಗಿರ್ತಾರೆ. ಅವರ ಅದೃಷ್ಟ ಅದು. ಆದರೆ ಅಂಥ ಒಂದು ಸ್ಥಿತಿಯನ್ನು ನೋಡಿ ನೀವು ಈ ದಿನ ಮರುಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಸರ್ಕಾರದ ಕಾನೂನು ಕಟ್ಟಳೆಗಳ ವಿಚಾರ ಕೂಡ ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಕಾನೂನು ನಿಮ್ಮನ್ನು ಬಾಧಿಸುತ್ತೆ, ದಂಡ ತೆರಬೇಕಾಗುತ್ತೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆದಷ್ಟು ದೂರದ ಪ್ರಯಾಣವನ್ನು ಈ ದಿನ ಮುಂದೂಡುವಂಥದ್ದು ಉತ್ತಮ. ಏಕೆಂದರೆ ವಾಹನದಿಂದ ನಿಮಗೆ ಅಷ್ಟೊಂದು ಲಾಭ ಇಲ್ಲ, ಅನುಕೂಲ ಇಲ್ಲ, ನಷ್ಟಗಳೇ ಜಾಸ್ತಿ. ಸ್ವಲ್ಪ ಅವಘಡಗಳು ಆಗುವಂಥ ಸಂದರ್ಭ ಇರುತ್ತೆ. ತುಂಬ ಎಚ್ಚರಿಕೆಯಿಂದನೇ ಇರಿ. ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿರ್ದಿಷ್ಟವಾದಂಥ ಒಂದು ಗುರಿ ಇದೆ. ಗುರಿಯನ್ನು ತಲುಪಲಿಕ್ಕೆ ಎಲ್ಲ ಅವಕಾಶಗಳು ಕೂಡ ನಿಮಗೆ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ನಿಮಗೆ ಸಂತೋಷದ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರ ಸಹಕಾರ ಬಹಳ ಅದ್ಭುತವಾಗಿರುತ್ತೆ. ನಿಮ್ಮ ಪತಿಯಾಗಲಿ ಪತ್ನಿಯಾಗಲಿ ಅವರ ನಡುವಿನ ಸಂಬಂಧ ಕೂಡ ಈ ದಿನ ಬಹಳ ಉತ್ತಮವಾಗಿರುತ್ತೆ. ಭಿನ್ನಾಭಿಪ್ರಾಯಗಳು ಕಡಿಮೆ ಆಗುತ್ತೆ. ಹಾಗಾಗಿನೇ ಹೊಂದಾಣಿಕೆಯ ಜೀವನ, ಅದರಲ್ಲಿರುವಂಥ ಒಂದು ಆಸಕ್ತಿ, ಅದರಿಂದ ನಿಮಗೆ ದೊರೆಯುವಂಥ ಸಂತೋಷ, ಈ ಎಲ್ಲದರ ಲೆಕ್ಕಾಚಾರ ಮಾತುಕತೆ ಈ ದಿನ ಇರುತ್ತೆ. ಹಾಗೆ ಈ ದಿನ ನೀವು ಹೆಚ್ಚು ಮಾತಾಡಿದಷ್ಟು ಮನಸ್ಸಿನ ಒಂದು ಕ್ಲಾರಿಟಿ ಹೆಚ್ಚಾಗುತ್ತೆ. ಹಾಗಾಗಿ ಇದ್ದಂತಹ ಭಿನ್ನಾಭಿಪ್ರಾಯಗಳಾಗಲಿ ನಕಾರಾತ್ಮಕವಾದಂಥ ಧೋರಣೆಗಳಾಗಲಿ ದೂರ ಆಗುವಂಥದ್ದು ಈ ದಿನ ನಿಮ್ಮ ಮಾತಿನಿಂದ, ವಿಚಾರ ವಿನಿಮಯಗಳಿಂದ. ಹಾಗೆ ಈ ದಿನ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ಮೇಲೆ ಅತೀವವಾದಂಥ ಒಂದು ಪ್ರೀತಿ ಇದೆ, ವಿಶ್ವಾಸ ಇದೆ. ಹಾಗೆ ನಂಬಿಕೆಯಿಂದ ಈ ದಿನ ಕೆಲಸಗಳು ಆಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮ್ಮ ಸಂಬಂಧದಲ್ಲಿ ಇದ್ದಂತಹ ಒಂದು ಭಿನ್ನಾಭಿಪ್ರಾಯ ದೂರ ಆಗುತ್ತೆ. ಜೊತೆಗೆ ಈ ದಿನ ಸಂಸಾರದಲ್ಲಿ ಅಥವಾ ಕೌಟುಂಬಿಕ ಜೀವನದಲ್ಲಿ ತುಂಬ ಸಂತೋಷದಿಂದ ಇರ್ತೀರಿ. ಸಂತೋಷವನ್ನು ಅನುಭವಿಸುವಂಥ ಎಲ್ಲ ಅವಕಾಶಗಳು ಕೂಡ ಈ ದಿನ ನಿಮಗೆ ಕೂಡಿ ಬರುತ್ತೆ. ಇನ್ನು ಈ ದಿನ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ಸಹಾಯ ಹಸ್ತ ನೀಡುವಂಥವರು ಕೂಡ ನಿಮ್ಮ ಜೊತೆಗೆ ಇರ್ತಾರೆ. ಒಟ್ಟಾರೆ ಈ ದಿನದ ಬದುಕು ನಿಮಗೆ ಅಷ್ಟೊಂದು ಒತ್ತಡದಿಂದ ಇರಲ್ಲ. ಹಾಗೆ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀತಾ ಇದೆಯಲ್ಲ ಅನ್ನುವಂಥ ಒಂದು ಮನಸ್ಸಿನ ಭಾವನೆ ಕೂಡ, ಮನಸ್ಸಿಗೆ ನಿಶ್ಚಿಂತೆ ಕೂಡ ಈ ದಿನ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಯಶಸ್ಸಿಗೆ ಬೇಕಾದಂಥ ಎಲ್ಲ ಚಟುವಟಿಕೆಗಳು ಕೂಡ ನಿಮ್ಮ ಮೂಗಿನ ನೇರಕ್ಕೆ ನಡೆಯುತ್ತೆ, ಒಳ್ಳೆಯದಾಗುತ್ತೆ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಕೆಲವು ವಿಚಾರಧಾರೆಗಳೇನಿದೆ ಅದು ನಿಮ್ಮ ಮನಸ್ಸಿಗೆ ಸಂತೋಷವನ್ನು ತರುತ್ತೆ. ಎಲ್ಲವೂ ಕೂಡ ನೀವು ಅಂದುಕೊಂಡಂತೆ ಕೂಡಿ ಬರುತ್ತೆ. ನಿಮ್ಮ 6th ಸೆನ್ಸ್ ಈ ದಿನ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಕ್ಕಾಗಿಯೇ ನಿಮ್ಮ ಊಹೆ ನಿಜ ಆಗುತ್ತೆ. ಇನ್ನು ಈ ದಿನ ಕೆಲವೊಂದು ನಿರ್ದಿಷ್ಟವಾದಂತಹ ಕೆಲಸ ಕಾರ್ಯಗಳತ್ತ ನಿಮ್ಮ ಗಮನ ಬಹಳ ಪರಿಪೂರ್ಣವಾಗಿ ಇರುತ್ತೆ. ತುಂಬ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇದೆ. ಆ ಕೆಲಸ ಆಗಲೇಬೇಕು ಅನ್ನುವಂಥ ಒಂದು ಹಠದ ಸ್ವಭಾವದಲ್ಲಿ ಕೆಲಸಗಳನ್ನು ಮುಂದುವರಿಸ್ತೀರಿ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಇದ್ದಂತಹ ಅಡೆತಡೆಗಳು ಕಡಿಮೆ ಆಗುತ್ತೆ. ಹಿತಶತ್ರುಗಳ ಕಾಟ ಇರಲ್ಲ ಈ ದಿನ. ಅದಕ್ಕಾಗಿಯೇ ಬಹಳ ಸರಾಗವಾಗಿ ಕೆಲಸಗಳು ಮುಂದುವರಿಯುತ್ತೆ. ಇನ್ನು ಈ ದಿನ ನಿಮ್ಮನ್ನು ಬಾಧಿಸ್ತಾ ಇದ್ದಂತಹ ಒಂದು ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರ ಕೂಡ ಕಂಡುಕೊಳ್ಳುವಂಥ ಅವಕಾಶ ಕೂಡ ಇದೆ. ಹಾಗಾಗಿ ಮುಕ್ತ ಮನಸ್ಸಿನಿಂದ, ತೆರೆದ ಮನಸ್ಸಿನಿಂದ ಈ ದಿನ ಅಭಿಪ್ರಾಯಗಳನ್ನು ಸ್ವಾಗತಿಸ್ಕೊಳ್ಳಿ. ಅದರಲ್ಲಿ ನಿಮಗೆ ಉಪಯುಕ್ತವಾದದ್ದನ್ನು ಆರಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ.
ಹಾಗೆ ಈ ದಿನ ಹಿರಿಯರ ಬುದ್ಧಿಮಾತಾಗಲಿ ಸಲಹೆ ಆಗಲಿ ಬಹಳ ಪ್ರಮುಖವಾಗಿ ಅಳವಡಿಸ್ಕೊಳ್ಳುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗಾಗಿನೇ ಈ ದಿನ ತುಂಬ ಅಡ್ಯಾಪ್ಟಬಿಲಿಟಿ ಇದೆ, ಹೊಂದಾಣಿಕೆ ಚೆನ್ನಾಗಿದೆ. ಇನ್ನು ಈ ದಿನ ನೆರೆಹೊರೆಯವರೊಂದಿಗೂ ಕೂಡ ನೀವು ಸೌಹಾರ್ದಯುತವಾಗಿರ್ತೀರಿ. ಅವರಿಗೆ ಬೇಕಾದಂಥ ನೆರವನ್ನು ಕೊಡಲಿಕ್ಕೂ ಕೂಡ ಈ ದಿನ ನೀವು ಹಿಂದೆ ಮುಂದೆ ನೋಡಲ್ಲ. ಅಷ್ಟರ ಮಟ್ಟಿಗೆ ಈ ದಿನ ನಿಮ್ಮ ಸಹಾಯ ಹಸ್ತ ಚಾಚಿಕೊಳ್ಳುತ್ತೆ. ಇನ್ನು ಈ ದಿನ ಖರ್ಚುಗಳಲ್ಲಿ ಸ್ವಲ್ಪ ಅನಿರೀಕ್ಷಿತವಾದಂತಹ ಏರಿಕೆ ಆಗಬಹುದು. ಇದು ಮನಸ್ಸಿನ ಶಾಂತಿಗೆ ಭಂಗವನ್ನು ತರಬಹುದು. ಹಾಗಾಗಿ ಖರ್ಚು ವೆಚ್ಚಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಹಣದ ವಿಚಾರದಲ್ಲಿ ಸ್ವಲ್ಪ ಲೆಕ್ಕಾಚಾರದಿಂದ ಇರಿ, ಒಳ್ಳೆಯದಾಗತ್ತೆ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. 5ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ಮಧ್ಯಮ ಫಲಗಳು ಇರುವಂಥ ಸಂದರ್ಭ. ಹಾಗಾಗಿ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಅತಿಯಾಗಿ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ಇನ್ನು ವ್ಯಾಪಾರ ವ್ಯವಹಾರಗಳು ಈ ದಿನ ನಿಮ್ಮ ಮನಸ್ಸಿಗೆ ಸ್ವಲ್ಪ ಸ್ಪರ್ಧೆಯನ್ನು ತರುತ್ತೆ. ಚಾಲೆಂಜಸ್ ಜಾಸ್ತಿ ಇದೆ, ಅನ್ಹೆಲ್ತಿ ಕಾಂಪಿಟೇಷನ್ ಇದೆ. ಅದನ್ನು ಮೀರಿ ಬೆಳಿಬೇಕು ಅಂದರೆ ಈ ದಿನ ತುಂಬ ತಾಳ್ಮೆ ಬೇಕು, ಸಂಯಮ ಬೇಕು. ಇನ್ನು ಈ ದಿನ ನೀವು ಹಾಕಿದ ಬಂಡವಾಳ ಕೂಡ ವಾಪಸ್ಸು ಬರದೇ ಇರುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ವ್ಯಾಪಾರದಲ್ಲಿ ಈ ದಿನ ಬಹಳ ಸೂಕ್ಷ್ಮವಾದ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ, ಸಮಯ ಪ್ರಜ್ಞೆ ಇರಬೇಕಾಗತ್ತೆ. ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಇನ್ನೇನು ಜಯ ಸಿಕ್ತು ಅನ್ನೋ ವೇಳೆಗೆ ನಿಮಗೆ ಸ್ವಲ್ಪ ಆಘಾತ ಉಂಟಾಗುವಂಥದ್ದು ಇರುತ್ತೆ. ಕೈಗೆ ಬಂದ ತುತ್ತು ಬಾಯಿಯವರೆಗೂ ಇಲ್ಲ ಅನ್ನುವಂಥ ಒಂದು ಅನುಭವ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನಿಂತು ಹೋದಂತಹ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಅಥವಾ ಅದಕ್ಕೆ ಮರುಚಾಲನೆ ಕೊಡಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಅದನ್ನು ಆದಷ್ಟು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗಬಾರ್ದು, ಅಧಿಕವಾಗಬಾರ್ದು. ಆ ರೀತಿ ನೋಡಿಕೊಳ್ಳುವಂಥ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಹಾಗಾಗಿನೇ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆ ತುಂಬ ಒಂದು ರೀತಿಯಲ್ಲಿ ನೀವು ನಿದರ್ಶನಗಳನ್ನು ಕೊಡಬೇಕಾಗತ್ತೆ, ಅದರ ಬಗ್ಗೆ ವಿವರಣೆಯನ್ನು ಕೊಡಬೇಕಾಗತ್ತೆ. ಹಾಗಾಗಿನೇ ಯಾರನ್ನೂ ಕೂಡ ಮಾತಿನಲ್ಲಿ ಮೆಚ್ಚಿಸಲಿಕ್ಕೆ ಆಗಲ್ಲ, ಆದರೆ ನಿಮ್ಮ ಕೆಲಸಗಳಿಂದ, ಹಾಗೆ ಪ್ರಾಮಾಣಿಕವಾಗಿ ತೆರೆದಿಟ್ಟ ಪುಸ್ತಕದಂತೆ ಇರುವಂಥ ಕೆಲಸಗಳಿಂದ ಇದು ಸಾಧ್ಯವಾಗುತ್ತೆ. ಅಂಥ ಒಂದು ಪ್ರಯತ್ನವನ್ನು ಮಾಡಿ ಮುಂದುವರಿರಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು. ಆದರೆ ಅಸಮಾಧಾನ ಇರುವಂಥದ್ದಾಗಲಿ, ನಿರಾಸಕ್ತಿಯನ್ನು ತೋರಿಸುವಂಥದ್ದನ್ನಾಗಲಿ ಮಾಡಬೇಡಿ. ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ, ಕೆಲಸಗಳನ್ನು ಮುಂದುವರಿಸಿ, ಮುಂದೆ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಬಹಳ ವಿಶೇಷವಾಗಿ ನೀವು ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವನ್ನು ಸ್ಮರಣೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಚತುರ್ಥದಲ್ಲಿ ಚಂದ್ರ ಇದ್ದಾನೆ, 4ನೇ ಮನೆಯ ಸುಖಸ್ಥಾನ, ಮಾತೃಸ್ಥಾನ ಇದು. ಹಾಗಾಗಿ ಈ ದಿನ ನಿಮ್ಮ ತಾಯಿಯವರಿಂದ ಈ ದಿನ ಕೆಲವೊಂದು ಬುದ್ಧಿಮಾತನ್ನು ನೀವು ಕೇಳಿಸ್ಕೊಳ್ಳುವಂಥದ್ದು ಇದೆ. ಅವರ ಸಲಹೆ, ಅವರ ಮಾರ್ಗದರ್ಶನ ನಿಮಗೆ ಬೇಕು, ಆದರೆ ಕೇಳಿಸ್ಕೊಳ್ಳುವಷ್ಟು ಸಮಾಧಾನ ವ್ಯವಧಾನ ಅನ್ನುವಂಥದ್ದು ಇರಲ್ಲ. ಹಾಗೆ ನಿಮ್ಮ ತಾಯಿಯವರ ಯೋಗಕ್ಷೇಮದ ಬಗ್ಗೆ ಕೂಡ ಈ ದಿನ ಸ್ವಲ್ಪ ನಿರ್ಲಕ್ಷ್ಯ ಭಾವ ಇರುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ಎಚ್ಚರಿಕೆಯಿಂದ ಮುಂದುವರಿಬೇಕು ಅನ್ನುವಂಥದ್ದನ್ನು ಗ್ರಹಗತಿಗಳು ತಿಳಿಸ್ತಾ ಇದೆ. ಅದರಲ್ಲೂ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಒಂದು ವರ್ತನೆಗೆ ಕಡಿವಾಣವನ್ನು ಹಾಕಬೇಕು. ಸಮಯ ಪಾಲನೆ, ಹಾಗೆ ಈ ವ್ಯಾಪಾರಿ ಧರ್ಮ, ಇದನ್ನು ಪರಿಪಾಲನೆ ಮಾಡುವಂಥದ್ದನ್ನು ಈ ದಿನ ಹೈಲೈಟ್ ಆಗಿ ತೆಗೆದುಕೊಳ್ಬೇಕಾಗತ್ತೆ, ಅಳವಡಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅನಾವಶ್ಯಕವಾದಂಥ ಚರ್ಚೆಗೆ ಆಸ್ಪದ ಕೊಡಬೇಡಿ. ಕೆಲವರು ಕಾಲು ಕೆರೆದುಕೊಂಡು ಜಗಳಕ್ಕೆ ಬರುವಂಥ ಸನ್ನಿವೇಶ ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಅಂಥವರ ವಿರುದ್ಧವಾಗಿ ಸ್ವಲ್ಪ ತಟಸ್ಥ ಭಾವವನ್ನು ತಾಳುವಂಥದ್ದು ಉತ್ತಮ. ಇನ್ನು ಈ ದಿನ ಉತ್ತಮ ಪ್ರತಿಫಲವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಸ್ವಲ್ಪ ಅಗ್ರೆಸಿವ್ ನೇಚರ್ ಇರುತ್ತೆ, ಮುನ್ನುಗ್ಗುವಂಥ ಸ್ವಭಾವ ಇರುತ್ತೆ. ಆದರೆ ಒಂದು ಇತಿ ಮಿತಿ ಒಳಗೆ ನಿಮ್ಮ ಸಾಧನೆ ಇರಲಿ.
ಇನ್ನು ಈ ದಿನ ಉತ್ತಮವಾದಂತಹ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕು, ಉತ್ತಮವಾದಂತಹ ಆಲೋಚನೆಯನ್ನು ಮಾಡಬೇಕು, ಉತ್ತಮ ಕಾರ್ಯಗಳನ್ನು ಮಾಡುವಂಥವ್ರಿಗೆ ಈ ದಿನ ನೀವು ಕೂಡ ಕೈ ಜೋಡಿಸ್ಬೇಕು, ಅವರಿಗೆ ಸಪೋರ್ಟಿವ್ ಆಗಿ ನಿಲ್ಲಬೇಕು. ಹಾಗಾಗಿ ನೀವು ಸಂಪಾದನೆ ಮಾಡಿದಂಥ ಒಂದು ಅಂಶವನ್ನು ಈ ದಿನ ಸಾಮಾಜಿಕ ಕಾರ್ಯಕ್ಕಾಗಲಿ ಧಾರ್ಮಿಕ ಕಾರ್ಯಕ್ಕಾಗಲಿ ವಿನಿಯೋಗ ಮಾಡುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ನಿಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗಬೇಕು. ಅದಕ್ಕಾಗಿ ಕುಟುಂಬದಲ್ಲೂ ಕೂಡ ಹೊಂದಾಣಿಕೆ ಮಾಡಿಕೊಳ್ಬೇಕು. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ವ್ಯಾಪಾರಿ ಕ್ಷೇತ್ರದಲ್ಲೂ ಕೂಡ ತುಂಬ ಹೊಂದಾಣಿಕೆ ಅನ್ನುವಂಥದ್ದನ್ನು ನೀವು ಕಾಪಾಡಿಕೊಳ್ಬೇಕಾಗತ್ತೆ. ಅದರಿಂದ ಮನಸ್ಸಿಗೆ ಸಮಾಧಾನ, ಅಲ್ಪ ಸ್ವಲ್ಪ ಲಾಭ, ಅನುಕೂಲ ಉಂಟಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ, ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಮಾಧಾನ ಇದೆ. ಹಾಗೆ ಕೆಲವೊಂದು ವಿಚಾರಗಳನ್ನು ಮರೆಯುವಂಥ ಸಾಧ್ಯತೆ ಕೂಡ ಇದೆ. ಏಕೆಂದರೆ ಕೆಲಸದ ಒತ್ತಡ ಆ ರೀತಿ ಇರುತ್ತೆ. ಮಲ್ಟಿ ಟಾಸ್ಕಿಂಗ್ ಮಾಡಬೇಕಾದಂಥ ಸಂದರ್ಭ ಇದು. ಹಾಗಾಗಿನೇ ಏಕಕಾಲಕ್ಕೆ 3-4 ಕೆಲಸಗಳನ್ನು ಒಟ್ಟೊಟ್ಟಿಗೆ ಮಾಡಬೇಕಾದಂಥ ಒಂದು ಸಂದರ್ಭ ಇದೆ. ಇನ್ನು ಈ ದಿನ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಬಹಳ ಬುದ್ಧಿವಂತಿಕೆಯ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಏಕೆಂದರೆ ನಿಮ್ಮ ಆಲೋಚನೆಗಳು ತುಂಬ ಪ್ರಾಕ್ಟಿಕಲ್ ಆಗಿರುತ್ತೆ. ನಾಳಿನ ದೃಷ್ಟಿಯಿಂದ ನೀವು ಉಳಿತಾಯ ಮಾಡುವಂಥ ಹಣ, ಇನ್ವೆಸ್ಟ್ಮೆಂಟ್ ವಿಚಾರ ಇದೆಲ್ಲವೂ ಕೂಡ ಸಮರ್ಪಕವಾದಂಥ ತೀರ್ಮಾನದ ಅಡಿಯಲ್ಲಿ ಬರುವಂಥದ್ದು. ಹಾಗಾಗಿನೇ ಈ ದಿನ ನಿಮಗೆ ಪರಿಪೂರ್ಣವಾದಂಥ ದಿನ. ಇನ್ನು ಈ ದಿನ ಸ್ತ್ರೀಯರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅವರ ಜೊತೆ ಸಂವಾದ, ಮಾತುಕತೆ, ಕಮ್ಯುನಿಕೇಷನ್ ಆಗಲಿ, ಹಣದ ವ್ಯವಹಾರಗಳಾಗಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ, ಸ್ವಲ್ಪ ಅಲರ್ಟ್ ಆಗಿ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಭಾವನೆಗಳಿಗೆ ದಾಸರಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇದರಿಂದ ಮನಸ್ಸು ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯಗಳಿಗೆ ಅಂಟಿಕೊಳ್ಳುವ ಬದಲು ಕೆಲವೊಂದೇ ವಿಚಾರಗಳನ್ನು ಹೈಲೈಟ್ ಮಾಡುವಂಥದ್ದು ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ಸಂಸಾರದೊಳಗಿದ್ದೀರಿ, ಕುಟುಂಬದಲ್ಲಿ ಇದ್ದೀರಿ. ಹಾಗಾಗಿ ಕುಟುಂಬವೂ ಬೇಕು, ಹಾಗೆ ಸಂಬಂಧಿಕರು ಬೇಕು, ಬಂಧುಗಳು ಬೇಕು, ಮಿತ್ರರು ಬೇಕು. ಆದ್ದರಿಂದ ನೀವು ಸ್ವಲ್ಪ ಒಂದು ಬ್ಯಾಲೆನ್ಸ್ ಮಾಡುವಂಥದ್ದು ಕುಟುಂಬದಲ್ಲಿ ಬಹಳ ಮುಖ್ಯ. ಇನ್ನು ಈ ದಿನ ದಾನ ಧರ್ಮದ ವಿಚಾರದಲ್ಲಿ ಮನಸ್ಸಿದೆ, ಆದರೆ ಮನೆಯವರು ಅದನ್ನು ತಡಿಬಹುದು. ಆದರೆ ಮನಸ್ಸಿಗೆ ಬಂದಾಗ ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತಾರಲ್ಲ, ಆ ರೀತಿಯಲ್ಲಿ ದಾನ ಧರ್ಮಾದಿಗಳನ್ನು ಮುಂದುವರಿಸಿ. ಆದರೆ ಮಾಡಿರುವಂಥ ಈ ಧರ್ಮ ಕಾರ್ಯಗಳನ್ನು ಯಾರೊಂದಿಗೂ ಹೇಳ್ಕೊಳ್ಬೇಡಿ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಶಿವ ಪಾರ್ವತಿಯರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.